ಇಂಥ ನಡ್ಗೋಂಥ ಪರಿಸ್ಥಿತಿ ಒಳಗಡೆ ಇರೋದರಿಂದ ಅವ್ರಿಗೆ ರಕ್ಷಣೆ ಸಿಗಬೇಕು ಅಂತ ಹೇಳಿ ನಾವೆಲ್ಲ ಒತ್ತಡ ತಗೊಂಬಂದು ಮನವಿನೂ ಕೊಟ್ಟಿದ್ದೀವಿ. ನಿನ್ನೆ ನಾವು ನಡೆಸಿದಂಥ ಹಕ್ಕೊತ್ತಾಯದ ಭೇಟಿ ಆದ ನಂತರ ರಾತ್ರಿ GBA ಬ್ಯಾಟರಾಂಪುರ ಆಯುಕ್ತರು ಭೇಟಿ ಮಾಡ್ಬೇಕಂತ ಹೊರಟ್ವಿ. ಅವ್ರು ಇರಲಿಲ್ಲ. ಜಾಯಿಂಟ್ ಕಮಿಷನರ್ ಹತ್ರ ಮಾತಾಡಿದೆ. ನಾನು ಕೂಡಲೇ ಗಂಜಿ ಕೇಂದ್ರ ತೆರಳಿಲ್ಲ ಅಂದರೆ ನೀವು ಬೆಳಗ್ಗೆ ತಂದು ಜನನ ಕುಂಡ್ರಿಸ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಅದರಿಂದ ಸ್ವಲ್ಪ ಕ್ಷಿಪ್ರಾಚರಣೆ ಮಾಡ್ತಾವ್ರೆ. ಕಾರ್ಯಾಚರಣೆ ಮಾಡಿ ಅವ್ರಿಗೆ ಊಟ ವಸತಿ ಎಲ್ಲ ಕಲ್ಪಿಸೋವಂಥದ್ದು. ನೀವು ನಿದ್ದೆ ಓದ್ತಾ ಇದ್ದೀರಿ, ಇನ್ನೂ ಕೂಡ ಮನೆ ಹಾಳು ಮಾಡಿಬಿಟ್ಟು ನಿದ್ದೆ ಓದ್ತಾ ಇದ್ದೀರಿ. ನೀವು ಬಡವರನ್ನ ಮನುಷ್ಯರು ಅಂತ ಪರಿಗಣಿಸಲಿಲ್ಲ, ಪ್ರಾಣಿಗಳಂತ ಪರಿಗಣಿಸಿ ನೀವು ಈ ಥರ ನಿರ್ಲಕ್ಷ್ಯತೆ ತೋರಿದ್ದೀರಿ ಅಂಥೇಳಿ ಭಾಳ ದಂಡಿಸಿದ್ದೀವಿ. ಅದರಿಂದ ಸ್ವಲ್ಪ ಅವರು ನಿದ್ರೆಯಿಂದ ಎಚ್ಚೆತ್ತು ಈಗ ಊಟದ ವ್ಯವಹಾರ, ಊಟದ್ದು ಮತ್ತು ಕುಡಿಯೋ ನೀರಿನ ವಿಚಾರಗಳಿಗಾಗಲಿ ಸ್ವಲ್ಪ ಗಮನ ಹರಿಸೋಂಥ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಅಣ್ಣವರು ನಮ್ಮ ಇಲ್ಲಿ ಅಗ್ರಹಾರ ಗ್ರಾಮದ ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ನರಸಿಂಹಮೂರ್ತಿಗಳು ಅಂದರೆ ಮುರುತಣ್ಣವರು ಮತ್ತು ನಮ್ಮ ಮುರಳಿ ಅವ್ರ ತಂಡ ಇಡೀ ಒಂದು ಸ್ನೇಹಿತರ ಬಳಗ ಇವತ್ತು 250 ಮನೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಧ್ವಂಸ ಮಾಡಿರೋ ಕಾರಣದಿಂದ ಅವರು ಮನೆ ಕರಗಿ ಇವತ್ತು ಅವ್ರಿಗೂ ಕೂಡ ಅಮಾನ್ಯವಾಗಿ ನಡೆಸ್ಕೊಂಡವ್ರೆ ಸರ್ಕಾರ. ನಾವೇನಾದರೂ ಸಣ್ಣ ಸಹಾಯ ಮಾಡಬೇಕು ಅಂತೇಳಿ ಊಟೋಪಚಾರ ಮತ್ತು ಬೆಡ್ಶೀಟ್ ವಿತರಣೆ, ಸಾಧ್ಯ ಇದ್ದರೆ ಇನ್ನೂ ಒಂದಷ್ಟು ಹೆಲ್ಪ್ ಮಾಡೋಣ, ಅವರಿಗೆ ಬಡವರೆಲ್ಲ ಬದುಕಲಿ, ಚಳಿಯಿಂದ ನಡ್ಕೋದು ಬೇಡ ಅಂಥೇಳಿ ಮಾನವೀಯತೆ ತೋರಿಸಿ ಹೃದಯವಂತ ಗುಣಕ್ಕೆ ನಾವು ಯಾರೂ ಕೂಡ ಅದನ್ನು ನಾವು ಬೆಲೆ ಕಟ್ಟಲಾಗದಂಥ ಪರಿಸ್ಥಿತಿ ಇದೆ. ಅದರಿಂದ ಅವರಿಗೆಲ್ಲ ಮತ್ತೊಮ್ಮೆ ನಾನು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇದಕ್ಕೆಲ್ಲ ಏನಾದ್ರೂ ಇವತ್ತು ಏನಾದರೂ 250 ಮನೆ ಅದು ಧ್ವಂಸ ಮಾಡಿರೋದ್ರಿಂದ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ, ಒಂದು ಸಣ್ಣ ಮಗುಗೆ ಹೆಚ್ಚು ಕಡಿಮೆ ಆದರೆ, ಅಥವಾ ಅದು ವೃದ್ಧರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿಂದ ಎಣ ತಗೊಂಬತ್ತೀನಿ, ಎಣ ತಗೊಂಬಂದು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ. ಅದರಿಂದ ಏನಾದರೂ ಇಲ್ಲಿ ಬಡವರಿಗೆ ಹೆಚ್ಚು ಕಡಿಮೆ ಆದರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನೇ ಹೊಣೆ, ಬೈರೇಗೌಡರೇ ಹೊಣೆ ನಮಗೆ. ಅದಕ್ಕೋಸ್ಕರ ನಾವು ಸದಾಕಾಲ 24x7 ಅವರು ಹಿತ ಕಾಪಾಡ್ತಾ ಇದ್ದೀನಿ, ಅವರು ಗಮನಿಸ್ತಾ ಇದ್ದೀನಿ, ಎಲ್ಲ ಆಗುವಗಳನ್ನೆಲ್ಲ ಗಮನಿಸ್ತಾ ಇದ್ದೀನಿ, ನೋಡ್ತೀನಿ. ಸರ್ಕಾರದಿಂದ ಏನೂ ನೆರವು ಸಿಗಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ಗ್ಯಾರಂಟಿ. ಎಲ್ಲ ಸಂಘಟನೆಗಳು ಕೂಡ ಇವತ್ತು ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತವೆ. ಒಂದು 25-30 ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋಂಥ ಒಂದು ಎಲ್ಲ ಸಾಧ್ಯತೆಗಳಿದೆ ಇರೋದರಿಂದ ದೊಡ್ಡ ಮಟ್ಟದ ಹೋರಾಟನ ರೂಪಿಸ್ತೀವಿ ಅಂತ ಹೇಳಿ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.